ಕೈಯಿರಿದಲ್ಲ ಇದನ್ನ ಹಿಂದೆ ಇಟ್ಟು ಕಟ್ತೀವಿ ಹೀಗಿರುತ್ತೆ. ಜೋಗ್ ಫಾಲ್ಸಲ್ಲೆಲ್ಲ ರೆಸ್ಕ್ಯೂ ಆಪರೇಷನ್ ಮಾಡಿದ್ದಾರೆ ಅಣ್ಣ. ಬದುಕಿರೋರ್ನ ಎತ್ತೋದ್ಗಿಂತ ಹೆಣಗಳನ್ನ ಎತ್ಕೊಂಬಂದಿರೋದು ಜಾಸ್ತಿ. ಆ ಹೆಣ ಹೆಂಗೆ ಎತ್ಕೊಂಬರ್ತಿದ್ರು ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಕೈಯಿರಿದಲ್ಲ ಇದನ್ನ ಹಿಂದೆ ಇಟ್ಟು ಕಟ್ತೀವಿ. ಹಿಂದೆ ಇಟ್ಟು ಕಟ್ಬಿಟ್ಟು ಕಾಲನ್ನು ಕಟ್ಟಿಬಿಡ್ತೀವಿ. ಕಾಲನ್ನು ಕಟ್ಟಿಬಿಟ್ಟು ಅವಾಗ ಈ ಕೈ ಲೂಸ್ ಇರುತ್ತೆ. ನಮಗೆ ಈ ಕೈ ಲೂಸ್ ಇದ್ದಾಗ ಇಲ್ಲಿ ತೋರಿಸಲ್ಲ, ಇಲ್ಲಿ ತೋರಿಸಿದ್ರೆ ಹೆವಿ ಆಗಿಬಿಡುತ್ತೆ. ಇಲ್ಲಿ ತೋರಿಸ್ತೀವಿ ಒಳಗಡೆ, ಇದ್ರೊಳಗೆ ತೋರಿಸ್ತೀವಿ. ಇದ್ರೊಳಗೆ ಕೈ ಇದ್ರೊಳಗೆ ಹೆಂಗ ತಲೆ ಒಳಕೋಗ್ಬಿಡು. ಈ ತಲೆ ಒಳಕೋದಾಗ ಈ ಕಾಲು ಕಟ್ಟಿರ್ತೀವಲ್ಲ ಇದನ್ನ ನಾವು ಹಿಂಗೆ ಎತ್ತಿದಾಗ ಹೀಗಿರುತ್ತೆ. ಅವಾಗ ಈ ಕೈ ಫ್ರೀ ಇರುತ್ತೆ, ಇದು ಫ್ರೀ ಇರುತ್ತೆ. ಹಿಂಗೆ ಕ್ಲೈಮ್ ಮಾಡಿ. ನಾನು ಆಲ್ಮೋಸ್ಟ್ ಐ ಥಿಂಕ್ ಇವಾಗ ಸದ್ಯಕ್ಕೆ 70 kgs ಏನೋ ಇದ್ದೀನಿ. ಇಷ್ಟು ಆರಾಮಾಗಿ ಎತ್ತಿದ್ರು. ಜೋಗ್ ಫಾಲ್ಸಿಂದ ಹತ್ಕೊಂಡು ಬರ್ತೀರಂದ್ರೆ ಅಲ್ಲಿ ಅಷ್ಟು ಪಾಚಿರುತ್ತೆ. ಅದನ್ನೆಲ್ಲ ದಾಟ್ಕೊಂಡು ಅವ್ರ ವೆಯ್ಟು ಜೊತೆಗೆ ಆ ಹೆಣದ ವೆಯ್ಟು ಎತ್ಕೊಂಡು ಬಂದಿದ್ದಾರೆ ಅಂದರೆ ಅವ್ರಿಗೆ ಎಷ್ಟು ಸ್ಟ್ರೆಂತ್ ಇರುತ್ತೆ ಇಮ್ಯಾಜಿನ್ ಮಾಡಿದ್ದು. ಮಸಲ್ ಜಾಸ್ತಿ ಇದೆ ಅಂದಿದ ತಕ್ಷಣ ಸ್ಟ್ರೆಂತ್ ಇದೆ ಅಥವಾ ಸ್ಟ್ರೆಂತ್ ಜಾಸ್ತಿ ಇದೆ ಮಸಲ್ ಜಾಸ್ತಿ ಇರಬೇಕು ಅನ್ನೋದು ನೆಸಿಟಿ ಇಲ್ಲ.